ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ವಿನಾಯಕ ತೊಡರ್ನಾಳ್. ಕೋಟೆನಾಡು ಚಿತ್ರದುರ್ಗದ ಪ್ರತಿಷ್ಠಿತ ಮಠವಾದ ಮುರುಘಾ ಮಠದ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದಲ್ಲಿ ಇದೀಗ ಚಿತ್ರದುರ್ಗದ 2ನೇ ಅಪರ ಮತ್ತು ಜಿಲ್ಲಾ ಸತ್ರ ನ್ಯಾಯಾಲಯ ತೀರ್ಪು ನೀಡಿದೆ. ಇಲ್ಲಿವರೆಗೂ ಆರೋಪಿಯಾಗಿದ್ದಂತಹ ಮುರುಘಾ ಶ್ರೀಗಳು ದೋಷ ಮುಕ್ತರಾಗಿ ನಿರ್ದೋಷಿಯಾಗಿ ಇವತ್ತು ಬಿಡುಗಡೆಯಾಗಿದ್ದಾರೆ. ಏನು ಈ ಮಠದ ಶಾಲೆಯ ಹಾಸ್ಟೆಲ್ ನಲ್ಲಿ ಓದುತ್ತಿದ್ದಂತ ಇಬ್ಬರು ಬಾಲಕಿಯರ ಮೇಲೆ ಮುರುಘಾ ಶ್ರೀಗಳು ಲೈಂಗಿಕ ದೌರ್ಜನ್ಯವನ್ನ ಮಾಡಿದ್ದಾರೆ ಅನ್ನುವಂತ ವಿಷಯಕ್ಕೆ ಸಂಬಂಧಪಟ್ಟಂತೆ 2022 ಆಗಸ್ಟ್ 26ರಂದು ಈ ಮುರುಘಾ ಶ್ರೀಗಳ ವಿರುದ್ಧ ಒಂದು ಪೋಕ್ಸೋ ಪ್ರಕರಣ ದಾಖಲಾಗಿತ್ತು. ದಾಖಲಾದ ಬಳಿಕ ಸೆಪ್ಟೆಂಬರ್ 1ಕ್ಕೆ ಅವರನ್ನ ಬಂಧಿಸಿ ಜೈಲಿಗೆ ಕಳಿಸಲಾಗಿತ್ತು. ಅಲ್ಲಿಂದ ಮತ್ತೆ ಅಕ್ಟೋಬರ್ 13ರಂದು ಮುರುಘಾ ಶ್ರೀಗಳ ವಿರುದ್ಧ ಮತ್ತೊಂದು ಪೋಕ್ಸೋ ಪ್ರಕರಣ ದಾಖಲಾಗಿತ್ತು. ಒಟ್ಟಾರೆ ಆ ಮಠದ ವಿದ್ಯಾರ್ಥಿಗಳಿಂದ ಅವರ ಪೋಷಕರಿಂದ 2 ಪೋಕ್ಸೋ ಪ್ರಕರಣಗಳನ್ನ ಮೈಸೂರಿನ ನಜರಾಬಾದ್ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಲಾಗಿತ್ತು. ಮುರುಘಾ ಶ್ರೀಗಳು ಈ ಪ್ರಕರಣದಲ್ಲಿ ಆರೋಪಿಯಾಗಿದ್ರು. ಜೊತೆಗೆ ಅಲ್ಲಿ ಕೆಲಸ ಮಾಡ್ತಿದ್ದಂತ ಲೇಡಿ ವಾರ್ಡನ್ ರಶ್ಮಿ ಹಾಗೂ ಪರಮಶಿವಯ್ಯ ಕೂಡ ಈ ಪ್ರಕರಣಗಳಲ್ಲಿ ಆರೋಪಿಗಳಾಗಿದ್ರು. ಈ ಪ್ರಕರಣದ ವಿಚಾರಣೆಗೆ ಸಂಬಂಧಪಟ್ಟಂತೆ ಮತ್ತು ಈ ಪ್ರಕರಣದ ತನಿಖೆಗೆ ಸಂಬಂಧಪಟ್ಟಂತೆ ಆಗಿನ 2022ರಲ್ಲಿ ಏನು ಗ್ರಾಮಾಂತರ ಪೊಲೀಸ್ ಠಾಣೆ ಚಿತ್ರದುರ್ಗ ಇವರು ತನಿಖೆಯನ್ನ ನಡೆಸಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ರು. ಚಾರ್ಜ್ ಶೀಟ್ ನ ಆಧರಿಸಿ ಬೇಲ್ ಮೇಲೆ ಮುರುಘಾ ಶ್ರೀಗಳು ಹೊರಗಡೆ ಇದ್ರು. ಆದ್ರೆ ಚಿತ್ರದುರ್ಗ ಜಿಲ್ಲೆಗೆ ಒಳ ಪ್ರವೇಶ ಮಾಡದಂತೆ ಕೋರ್ಟ್ ನಿರ್ಬಂಧವನ್ನ ಹೇರಿತ್ತು. ಆದ್ರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಈ ಪ್ರಕರಣ ಸುದೀರ್ಘವಾಗಿ ವಿಚಾರಣೆ ನಡೆದಿರುವಂತ ಸಂದರ್ಭದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷಿ ಆಧಾರಗಳನ್ನ ವಾದ ಪ್ರತಿವಾದಗಳನ್ನ ಆಲಿಸಿರುವಂತ ಚಿತ್ರದುರ್ಗದ 2ನೇ ಅಪರ ಮತ್ತು ಜಿಲ್ಲಾ ಸತ್ರ ನ್ಯಾಯಾಲಯದ ನ್ಯಾಯಾಧೀಶರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀರ್ಪನ್ನ ನೀಡಿದಂತ ಸಂದರ್ಭದಲ್ಲಿ ಏನು ಈ ಸಹಜವಾಗಿ ಚಿತ್ರದುರ್ಗ ಜಿಲ್ಲೆಯ ಮತ್ತು ಮಠದ ಭಕ್ತರಲ್ಲಿ ಕೂಡ ಒಂದು ರೀತಿಯ ಆತಂಕದ ವಾತಾವರಣ ಇತ್ತು. ಯಾಕಂತಂದ್ರೆ ಈ ಪ್ರಕರಣದಲ್ಲಿ ಮುರುಘಾ ಶರಣರು ನಿರ್ದೋಷಿ ಆಗ್ತಾರ ಅಥವಾ ಆ ಅಪರಾಧವನ್ನ ಹೊತ್ತು ಜೈಲಿಗೆ ತೆರಳುವಂತಹ ಸಂದರ್ಭ ಎದುರಾಗುತ್ತಾ ಅನ್ನುವಂಥದ್ದು ಸಹಜವಾಗಿ ಆತಂಕ ಇತ್ತು. ಆದ್ರೆ ನಿನ್ನೆ ಕೋರ್ಟ್ ನಲ್ಲಿ ಆದೇಶ ಏನ್ ಬಂತು, ಮುರುಘಾ ಶ್ರೀಗಳು ಬಿಡುಗಡೆ ಅನ್ನುವಂತ ಒಂದು ಪದದ ಒಂದೇ ವಾಕ್ಯದ ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಇದು ಇಡೀ ಈ ಪೋಕ್ಸೋ ಪ್ರಕರಣದಲ್ಲಿ ಏನು ಅವರ ಮೇಲೆ ಬಂದಿದ್ದಂತ ಆರೋಪಗಳೇನು ಅವೆಲ್ಲವೂ ಕೂಡ ಆರೋಪ ಮುಕ್ತವಾಗಿ ನಿರ್ದೋಷಿಯಾಗಿ ಮುರುಘಾ ಶ್ರೀಗಳು ಈಗ ಹೊರಗಡೆ ಬಂದಿರತಕ್ಕಂಥದ್ದು. ಈಗ ತೀರ್ಪು ನೀಡಿದೆ ಮುರುಘಾ ಶರಣರಿಗೆ 12 ಆರೋಪಿಗಳಿಗೆ ಪ್ರಕರಣದಿಂದ ಬಿಡುಗಡೆ ಗೊಳಿಸಿದೆ, ದೋಷ ಮುಕ್ತರಾಗಿದ್ದಾರೆ. ಇಷ್ಟು ನಾವು ಸದ್ಯಕ್ಕೆ ನಮ್ಮ ಮುಂದೆ ಹಂಚಿಕೊಳ್ತಾ ಇರುವಂಥ ವಿಚಾರ. ಈ ಪ್ರಕರಣದಿಂದ ಮುರುಘಾ ಶರಣರು ನಿರಾಳರಾಗಿದ್ದಾರೆ. ಈ ಪ್ರಕರಣವನ್ನು ಈ ಹಂತಕ್ಕೆ ತಂದು ಅವರ ಬಿಡುಗಡೆಯನ್ನು ಮಾಡಲಿಕ್ಕೆ ಕಾಯವಾಚ ಪರಿಶ್ರಮ ಪಟ್ಟಂಥ ನಮ್ಮ ಹಿರಿಯ ವಕೀಲರಾದಂಥ ಸಿ.ವಿ. ನಾಗೇಶ್ ಅವರು ಪ್ರಾತಸ್ಮರಣೀಯರು ಮತ್ತು ನಮ್ಮನ್ನು ಈ ಪ್ರಕರಣಕ್ಕೆ ಕರೆತಂದಂತಹ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಾದಂಥ ವಸ್ತ್ರಮಂಡಲಿಗೂ ಕೂಡ ನಾವು ಆಭಾರಿಯಾಗಿದ್ದೇವೆ. ಈ ಪ್ರಕರಣ ಆರಂಭವಾದಾಗಿಂದ ಕಡೆಯವರೆಗೂ ಕೂಡ ನಮ್ಮ ಮಠವನ್ನು ಕೈಬಿಟ್ಟು ಪ್ರತಿನಿತ್ಯ ಪ್ರಕರಣಕ್ಕೋಸ್ಕರ ವ್ಯವಸ್ಥೆಗಳನ್ನು ಮಾಡಿ ಓಡಾಡಿದಂಥ ಬಸವಲಿಂಗ ಸ್ವಾಮಿಗಳನ್ನು ನಾವು ನೆನೀತೇವೆ. ಇದೆಲ್ಲದಕ್ಕೆ ಕಾರಣ ಮೂಲವಾಗಿ ನಮ್ಮ ಮುರುಗೇಶ ಮುರುಗೇಶನಿಗೆ ಜಯವಾಗಲಿ, ಯಡಿಯೂರು ಸಿದ್ಧಲಿಂಗೇಶ್ವರರು ಮತ್ತು ನೊಣಯನಕೆರೆ ಅಜ್ಜಯ್ಯನವರ ಆಶೀರ್ವಾದ ಮತ್ತು ಅಶರೀರ ಜಗದ್ಗುರು ವೀರಗಂಗಾಧರ ಭಗವತ್ಪಾದರ ಆಶೀರ್ವಾದದಿಂದ ಇವತ್ತು ನಾವು ಪ್ರಕರಣವನ್ನು ಸುಖಾಂತ್ಯ ಕಂಡಿದ್ದೇವೆ. ಒಳ್ಳೆಯದಾಗಲಿ. ಮುಂದಿನ ದಿನಗಳು ಮುರುಘಾ ಮಠಕ್ಕೆ ಒಳ್ಳೆಯದನ್ನು ತರಲಿ. ಮುರುಗೇಶನ್ ಎಷ್ಟು ನಂಬಿದ್ವೋ ಮುರುಘಾ ಶರಣರನ್ನು ಅಷ್ಟೇ ನಂಬಿದ್ವಿ. ಇದು ನಮಗೆ ಮುಖ್ಯವಾಗಿರ್ತಕ್ಕಂಥ ಪಾಯಿಂಟು. ಮುರುಘಾ ಶರಣರನ್ನ ನಾವು ನಂಬಿದ್ರಿಂದ ಇವತ್ತು ನಮಗೆ ಜಯ ಸಿಕ್ಕಿದೆ. ಕೋರ್ಟ್ ಅವ್ರನ್ನ ಬಿಡುಗಡೆಗೊಳಿಸಿದೆ ಮೊದಲನೇ ಪ್ರಕರಣದಲ್ಲಿ. ದಯಮಾಡಿ ನಾನು ಪ್ರತಿಯೊಬ್ಬರ ಹತ್ರನೂ ಎಲ್ಲರ ಹತ್ರ ಬೇಡ್ಕೊಳ್ತೀನಿ, ಯಾವುದೇ ಒಂದು ಆರೋಪ ಬರ್ತಲೂ ಎಲ್ಲಿ ಬೇಕಲ್ಲಿಗೆ ಯಾರೂ ಮಾತಾಡಬಾರ್ದು. ಯಾಕೆ ಅಂತಂದರೆ ತೀರ್ಪು ಏನು ಬರುತ್ತೆ ಅನ್ನೋದನ್ನ ಕಾಯಬೇಕು. ತೀರ್ಪು ಬಂದ ನಂತರ ಯಾರು ಏನು ಮಾತಾಡಿದ್ರು ಯಾವುದೇ ಸಮಸ್ಯೆ ಇಲ್ಲ. ಇವತ್ತು ಮುರುಘಾ ಶರಣರಿಗೆ ಸತ್ಯಕ್ಕೆ ಜಯ ಸಿಕ್ಕಿದೆ. ಹಾಗಾಗಿ ನಮಗೆ ತುಂಬ ಇನ್ನೂ ಮುರುಗೇಶನ ಮೇಲೆ ಇರ್ತಕ್ಕಂಥ ನಂಬಿಕೆ ಇನ್ನೂ ಹೆಚ್ಚಾಗಿದೆ. ಜೊತೆಗೆ ಮುರುಘಾ ಶರಣರ ಮೇಲೆ ಇದ್ದಂಥ ನಂಬಿಕೆ ಇನ್ನೂ ದುಪ್ಪಟ್ಟಾಗಿದೆ. ಹಾಗಾಗಿ ನಾನು ಅವತ್ತೇ ಹೇಳಿದ್ದೆ, ಗಂಗೆ ಅಷ್ಟೇ ಪವಿತ್ರವಾಗಿದ್ದಾರೆ, ಅವರು ಬರ್ತಾರೆ ಅಂತ. ಇವತ್ತು ಹೇಳ್ತಾ ಇದ್ದೀನಿ, ಗಂಗೆ ಅಷ್ಟೇ ಪವಿತ್ರವಾಗಿ ಅವ್ರು ಇವತ್ತು ಬಂದಿದ್ದಾರೆ. ಇದಕ್ಕೆ ಸಹಕಾರ ನೀಡಿದಂಥ ಎಲ್ಲ ವಕೀಲರಿಗೆ, ನಮ್ಮ ಬಸವಪ್ರಭು ಸ್ವಾಮೀಜಿಗೆ ಎಲ್ಲರಿಗೂ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ. ತುಂಬ ಖುಷಿಯಾಗಿದೆ ಇವತ್ತು ನಮಗೆ. ಆದ್ರೆ ಅವ್ರಿಗೆ
ಈ ಜಿಲ್ಲೆಗೆ ಪ್ರವೇಶ ಮಾಡದಂತೆ ಏನು ಕೋರ್ಟ್ನ ನಿರ್ಬಂಧ ಇತ್ತು, ಆ ನಿರ್ಬಂಧ ಇನ್ನು ತೆರವಾಗಿದೆ ಇಲ್ವಾ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಇದು ತೀರ್ಪಿನ ಪ್ರತಿ ಸಿಗದೆ ಇರೋದ್ರಿಂದ ಆ ಅಂಶಗಳು ಉಲ್ಲೇಖ ಆಗಿದಾವ ಇಲ್ವ ಅನ್ನುವಂಥದ್ದು ಯಾರಿಗೂ ಕೂಡ ತಿಳಿದಿಲ್ಲ. ಹಾಗಾಗಿ ಒಟ್ಟಾರೆ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆಯ ಪರವಾದ ವಕೀಲರು ಮತ್ತೆ ಪಿಪಿ ಅಂದ್ರೆ ಸರ್ಕಾರಿ ವಕೀಲರಾಗಿರ್ತಕ್ಕಂಥ ಜಗದೀಶ್ ಅವರು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ನೀಡಿರ್ತಕ್ಕಂಥದ್ದು. ಏನಂತ ಹೇಳಿದ್ರೆ, ಈ ಪ್ರಕರಣದಲ್ಲಿ ಈ ತೀರ್ಪಿನ ಪ್ರತಿ ಸಿಕ್ಕ ಬಳಿಕ ಯಾವ ಅಂಶಗಳ ಮೇಲೆ ಇವರನ್ನ ಖುಲಾಸೆಗೊಳಿಸಲಾಗಿದೆ ಅನ್ನುವಂತ ಅಂಶಗಳು ಗೊತ್ತಾಗುತ್ತೆ. ಅದಾದ ಬಳಿಕ ನಾವು ಅದನ್ನ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗ್ತೇವೆ ಅನ್ನುವಂತ ಮಾತುಗಳನ್ನ ಹೇಳಿದ್ದಾರೆ. ಫಸ್ಟ್ ಪ್ರಕರಣದಲ್ಲಿ ಇವತ್ತು 2 ಕೇಸ್ ಇದೆ, 2 ಚಾರ್ಜ್ ಶೀಟ್ ಇತ್ತು. 181/22, 182/22 ಅಂತ 2 ಕೇಸಲ್ಲೂ ಕೂಡ ಇವತ್ತು ಬಿಡುಗಡೆ ಆಗಿದೆ, ಅಕ್ವಿಟ್ ಅಂತ ಆಗಿದೆ. ಯಾವ ಗ್ರೌಂಡ್ ಮೇಲೆ ಅಕ್ವಿಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಇನ್ನೂ ಜಜ್ಮೆಂಟ್ ಇನ್ನೂ ನೋಡಿಲ್ಲ. ಜಜ್ಮೆಂಟ್ ಕರೆಕ್ಷನ್ ಆದ್ಮೇಲೆ ನಾಳೆ ನಾಡಿದ್ರೆ ಸಿಗ್ಬೋದು ನಮಗೆ. ಇದ್ರ ಮೇಲೆ ನಾವು ಹೈಕೋರ್ಟ್ಗೆ ಅಪೀಲ್ ಹೋಗ್ತೀವಿ ಸ್ಟೇಟ್ ಪರವಾಗಿ. ಅಂದ್ರೆ ಈಗ ಅವರು ಜಿಲ್ಲೆಗೆ ಬರದಂತೆ ನಿರ್ಬಂಧ ಇತ್ತು ಸರ್. ಅಲ್ಲ, ಅದು ಇನ್ನೂ ನಿರ್ಬಂಧ ಈ ಕೇಸಲ್ಲಿ ತೆರವಾಗಿದೆ ಅಂತಾನೆ ಅರ್ಥ, ಗೊತ್ತಾಯ್ತಾ? ಇನ್ನೊಂದು ಕೇಸಲ್ಲಿ ಅದು 2ನೇ ಪ್ರಕರಣದಲ್ಲಿ ಹೈಕೋರ್ಟಲ್ಲಿ ಸ್ಟೇ ಇದೆ. ಅದು ಮೋಸ್ಟ್ಲಿ ನಾಳೆ ನಾಡಿದ್ದೇನೋ ಹೈಕೋರ್ಟಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಏನಾದ್ರು ಸ್ಟೇ ವೆಕೇಟ್ ಆಯ್ತು ಅಂದ್ರೆ 2ನೇ ಪ್ರಕರಣದಲ್ಲೂ ಕೂಡ ಅವ್ರಿಗೆ ಮತ್ತೆ ಶುರುವಾಗುತ್ತೆ ಪ್ರಕರಣ ಕೋರ್ಟಲ್ಲಿ. ಅಂದ್ರೆ ಅದರಲ್ಲಿ ಇನ್ನು ಇದುವರೆಗೂ ತಗೊಂಡಿಲ್ಲ ಅವರು. ಇಲ್ಲಿ ಏನು ಟ್ರಯಲ್ ಕೋರ್ಟಲ್ಲಿ ಬೇಲ್ ಹಾಕಿದ್ರು, ಅದು ವಜಾ ಆಯ್ತು. ಅದ್ರ ಮೇಲೆ ಅವ್ರು ಹೈಕೋರ್ಟ್ಗೆ ಹೋಗಿದ್ರು, ಹೈಕೋರ್ಟಲ್ಲಿ ವಿಡ್ರಾ ಮಾಡ್ಕೊಂಡಿದ್ದಾರೆ. ಸೊ ಆ ಕೇಸಲ್ಲಿ ಇನ್ನೂ ಬೇಲ್ ಅವ್ರಿಗೆ ಸಿಕ್ಕಿಲ್ಲ. ಪ್ರಾಥಮಿಕವಾಗಿ ಇವತ್ತು ಏನ್ ನ್ಯಾಯಾಲಯ ತೀರ್ಮಾನಕ್ಕೆ ಅಂತ ಇಟ್ಕೊಂಡಿತ್ತು, 1 ಲೈನ್ ಆರ್ಡರ್ನ ಇವತ್ತು ಘೋಷಣೆ ಮಾಡಿದೆ. ಆ 1 ಲೈನ್ ಏನಪ್ಪಾ ಅಂತ ಹೇಳಿದ್ರೆ, ಆರೋಪಿಯನ್ನ ದೋಷಮುಕ್ತಗೊಳಿಸಲಾಗಿದೆ ಅಂತಕ್ಕಂಥದ್ದು. ಈ ದೋಷಮುಕ್ತಗೊಳಿಸಲಾಗಿದೆ ಅನ್ನುವಂತಹ ತೀರ್ಮಾನಕ್ಕೆ ಬರಲಿಕ್ಕೆ ಏನು ಕಾರಣ ಇದೆ ಅನ್ನೋದನ್ನ ಆದೇಶದ ಪ್ರತಿ ಸಿಕ್ಕದ ನಂತರ ಅಧ್ಯಯನ ಮಾಡಿದಾಗ ನಮ್ಗೆ ಗಮನಕ್ಕೆ ಬರುತ್ತೆ. ಹಾಗಾಗಿ ಅದನ್ನ ಅಧ್ಯಯನ ಮಾಡೋದು ನಮಗೆ ಇರುವಂತಹ ಮುಂದಿನ ಮೊದಲ ಪ್ರಶ್ನೆ. ಆ ಕಾಪಿಗೆ ನಾವು ಅರ್ಜಿ ಹಾಕ್ತೀವಿ, ಅದು ನಮಗೆ ದೊರಕದ ನಂತರ ಯಾವ ಆಧಾರದ ಮೇಲೆ ಈ ನಿರ್ದೋಷಿ ಅನ್ನೋ ತೀರ್ಪು ಬಂದಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆ ಆದೇಶನ ಅಧ್ಯಯನ ಮಾಡಿದ ನಂತರ ಯಾವುದಾದ್ರೂ ಅಂಶಗಳನ್ನ ತಪ್ಪಾಗಿ ನಿರ್ಣಯಿಸಿದ್ಯಾ, ಯಾವುದಾದ್ರೂ ಅಂಶಗಳನ್ನ ನಿರ್ಣಯಿಸಲಿಕ್ಕೆ ವಿಫಲವಾಗಿದೆಯಾ ನ್ಯಾಯಾಲಯ, ಇದೆಲ್ಲ ಅಂಶಗಳು ನಮಗೆ ಗೊತ್ತಾಗುತ್ತೆ. ಅದರ ಆಧಾರದ ಮೇಲೆ ನಾವು ಆ ತೀರ್ಪನ್ನ ಅಧ್ಯಯನ ಮಾಡಿದ ನಂತರ ಆ ಅಂಶಗಳನ್ನ ಇಟ್ಕೊಂಡು ಏನು ಸಂಬಂಧಪಟ್ಟಂತಹ ಮಕ್ಕಳಿದ್ದಾರೆ, ಸಂತ್ರಸ್ತರು ಮತ್ತೆ ಅವರ ಪೋಷಕರು ಮತ್ತೆ ಸಂಸ್ಥೆ, ಇವ್ರ ಜೊತೆ ಚರ್ಚೆ ಮಾಡಿ ಆನಂತರ ನಾವು ಇದ್ರ ಮೇಲೆ ಅಪೀಲ್ ಹಾಕುವಂತಹ ಒಂದು ಸಾಧ್ಯತೆ ಬಗ್ಗೆ ನಾವು ತೀರ್ಮಾನಕ್ಕೆ ಬರ್ತೀವಿ. ಆದ್ರೆ ಈ ಪ್ರಕರಣದಲ್ಲಿ ಮುರುಘಾಶ್ರೀಗಳ ಪರ ವಾದ ಮಾಡಿರ್ತಕ್ಕಂಥ ವಕೀಲರು, ಮುರುಗೇಶನ ಆಶೀರ್ವಾದ, ನಮ್ಮ ವಕೀಲರಾದಂತ ಸಿ.ವಿ. ನಾಗೇಶ್ ಅವರ ಕಾಯ ವಾಚ ಮನಸ ಅವರೇನು ವಾದ ಮಾಡಿದ್ರು, ಅವರ ಆ ವಾದದ ಹಿನ್ನೆಲೆಯಲ್ಲಿ ಸಾಕ್ಷಿಗಳಿಗೆ ಸಂಬಂಧಪಟ್ಟಂತೆ ಯಾವೆಲ್ಲವೂ ಕೂಡ ಆರೋಪ ಮುಕ್ತವಾಗಿ ಇವತ್ತು ಬಿಡುಗಡೆ ಆಗಿದ್ದಾರೆ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.